ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಕಳೆದ ವಾರಲ್ಲ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಒಂದು ಕರುಣೆ, ಆತನ ಪ್ರೀತಿ ಯಾವಾಗಲೂ ನಮ್ಮ ಜೊತೆಲಿ ಇರುವುದು. ಹೌದು ಪ್ರೀತಿಯ ಮಕ್ಕಳೇ, ಈ ನೂತನ ದಿನದಲ್ಲಿ ದೇವರು ಒಂದು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ಅವಸಾನ. ಆಮೇಲೆ ಇದಕ್ಕೆ ಆಧಾರವಾಗಿ ಆದಿಕಾಂಡ 23ನೇ ಅಧ್ಯಾಯ ಮೊದಲನೇ ವಾಕ್ಯ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿಧವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾರೆ. ಅಲ್ಲಿ ಹೀಗೆ ಬರೀತಾರೆ, ಏನಂದ್ರೆ ಸಾರಳ ಜೀವಮಾನ ಕಾಲವು 127 ವರ್ಷ. ಇಷ್ಟು ವರ್ಷ ಬದುಕಿದ ಮೇಲೆ ಆಕೆ ಕಾನಾನ್ ದೇಶದಲ್ಲಿರುವ ಹೆಬ್ರೋನ್ ಎಂಬ ಕ್ರಿಯಾ ತರ್ಪದಲ್ಲಿ ಸತ್ತಲೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇಲ್ಲಿ 23ನೇ ಅಧ್ಯಾಯದಲ್ಲಿ ಮೊದಲನೇ ವಚನ ಹಿಡಿದು 20ನೇ ವಚನವರೆಗೂ ನೋಡೋದಾದ್ರೆ, ದೇವರು ಅಬ್ರಾಮನಿಗೆ ಹೇಳ್ತಾರೆ, ನಿನ್ನ ಪತ್ನಿ ಸಾಯುವಾಗ ಮುಂಚೆ. ಆದರೆ ನಾವು ಯೋಚನೆ ಮಾಡಬೇಕು ಪ್ರೀತಿಯ ಮಕ್ಕಳೇ, ಇಲ್ಲೇನಂದ್ರೆ ಮರಣ ದೇವರ ನಿರ್ಧಾರ ಎಂಬುದಕ್ಕೆ ನಿನ್ನ ಪ್ರತಿಕ್ರಿಯೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಪ್ರತಿಕ್ರಿಯೆ ಏನಿದೆ ಎಂಬುದಾಗಿ ನೋಡೋದಾದ್ರೆ, ಜನನ ಮತ್ತು ಉಚಿತ, ಮರಣ ಖಚಿತ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಮರಣವಿಲ್ಲದ ಮನೆ ಇಲ್ಲ. ಮರಣ ಎಲ್ಲರನ್ನು ಮುಖಾಸಿತನವಾಗಿ ಮಾಡುತ್ತದೆ ಎಂಬುದಾಗಿ ನೋಡ್ಬೋದು. ಹೌದು ಪ್ರೀತಿಯ ಮಕ್ಕಳೇ, ಇಲ್ಲಿ 2 ವಿಷಯ ಹೇಳಕ್ಕೆ ಇಷ್ಟಪಡ್ತಾ ಇದೆ. ಏನಂದ್ರೆ ದೇವರ ವಾಕ್ಯ ಮರಣ ದೇವರ ಕರೆ ಎಂದು ಹೇಳುತ್ತದೆ. ಇದು ತಿಳಿಯಬೇಕು ಎಂಬುದಾಗಿ ನೋಡ್ತೀವಿ. ದುಃಖ ನೀರಿನ ಮೇಲೆ ಇರುವ ಗುಳ್ಳೆಯ ಹಾಗೆ ನಿಮ್ಮ ದುಃಖವು ಹೋಗಿ ಸಂತಾನವಾಗುವುದು. ದೇವರ ವಾಕ್ಯ ಹೇಳುತ್ತದೆ, ಅಬ್ರಹಾಮನ ಬದುಕಿನಲ್ಲಿ ಸಂತಾಸ ಇರುವಾಗಲೇ ತಾನು ನೆನೆಸಿದ ಘಟನೆ ನಡೆದು ಹೋಯಿತು. ತನ್ನ ಪ್ರೀತಿ ಪತ್ನಿಯ ಅಗಳುವಿಕೆಯಿಂದ ಬಹಳ ದುಃಖ ಉಂಟಾಯಿತು. ಪತ್ನಿಗಾಗಿ ಗೋಳಾಡುತ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ನೋಡೋದಾದ್ರೆ ಅವ್ರ ಹೆಂಡತಿಗೆ ಜಾಗ ಸಿಗಲಿಲ್ಲ. ಅಲ್ಲಿ ನೆಮ್ಮಕ್ಕೂ ಎಲ್ಲ ರೀತಿಯಲ್ಲಿ ಹೇಳ್ತಾರೆ, ನನಗೆ ಜಾಗ ಕೊಡಿ, ನನ್ನ ಹೆಂಡತಿ ಇದು ಮಾಡಿ ಸತ್ತು ಇದ್ದಾಳೆ. ಎಷ್ಟೇ ಎಲ್ಲರಿಗೂ ಸಹಾಯ ಮಾಡ್ತಾರೆ, ಆದರೂ ಕೂಡ ಅಬ್ರಾಮನಿಗೆ ಅವ್ರ ಹೆಂಡತಿಗೆ ಅಲ್ಲಿ ಜಾಗ ಸಿಗಲಿಲ್ಲ ಎಂಬುದಾಗಿ ನೋಡ್ತೀವಿ. ಅಲ್ಲಿ 20ನೇ ವಚನ ನೋಡೋದಾದ್ರೆ, ಹಿಂತಿಯರು ಆ ಭೂಮಿಯಲ್ಲೂ ಅದರಲ್ಲಿರುವ ಗವಿಯನ್ನು ಸ್ವಂತವಾದ ಮಶನ ಭೂಮಿಯಾಗೂ ಆಗುವುದಕ್ಕೆ ಅಬ್ರಾಮನಿಗೆ ಕೊಟ್ಟು ನಿರ್ಣಯಿಸಿದ್ರು ಎಂಬುದನ್ನು ನೋಡ್ತೀವಿ. ಇಲ್ಲಿ 2ನೇದಾಗಿ ನೋಡೋದಾದ್ರೆ, ಪಂತಹವನ ಅಥವಾ ಸವಾಲು. ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಮೇಲೆ ಬದುಕುವುದು ದೊಡ್ಡ ಸವಾಲು. ಇದರಲ್ಲೂ ಒಬ್ಬಂಟಿ ಬದುಕು ಹೇಳುತ್ತಿರೋದು ದಿನನಿತ್ಯ ಸಾವಿನ ಸ್ಥಿತಿ ಇರುತ್ತದೆ. ಈ ಅಲೆಮಾರಿಗಳಿಗೆ ಎದುರಾಗುವಂತಹ ಸಮಸ್ಯೆ ಆದರೆ ಎಂಬುದಾಗಿ ನೋಡ್ತೀವಿ. ಬೇಡಿಕೊಳ್ಳುತ್ತಾನೆ. ಅಬ್ರಾಮನಿಗೆ ನೀಡಿರುವ ಶವ ಹೋಲಿಕೆ ಬದಲಾಗಿ ಕ್ರಯಕ್ಕೆ ಕೊಡಲ್ಪಟ್ಟುವೆಂಬುದಾಗಿ ನೋಡ್ತೀವಿ. ಹಿಂತಿರಿಯ ಬಳಿಯಲ್ಲಿ ಅದು ಸಹ ದೊರೆಯುತ್ತದೆ. ದೇವರ ಹಸ್ತ ಪಾಲನೆ ಬಹಳ ಅಗತ್ಯ. ಮಕ್ಕಳೇ, ದೇವರ ಹಸ್ತ ಬಹಳ ಅಗತ್ಯ. ದೇವರನ್ನು ನಂಬಿದವರು ಎಂದಿಗೂ ಆಶೆ ಭಂಗ ಪಡುವುದಿಲ್ಲ. ದೇವರು ಎಲ್ಲವನ್ನು ಮಾಡಿಕೊಳ್ಳುತ್ತಾನೆ. ಅಬ್ರಾಮನು ನೆನೆಸಿದಂತೆ ಅವನಿಗೆ ದೇವರು ಅನುಗ್ರಹಿಸಿ ಮೇಲ್ಮುಖದ ಗವಿ ದೊರೆಯಿತು. ಹೌದು ಮಕ್ಕಳೇ, ಅಲ್ಲಿ ದೇವರು ಒಂದು ಗವಿ ಕೊಟ್ಟಿದ್ದಾರೆ, ನಿನ್ನ ಹೆಂಡತಿಗೆ ಅಲ್ಲಿ ಮಶನ ಮಾಡುವುದಾಗಿ. ಹೌದು ಮಕ್ಕಳೇ, ದೇವರು ಯಾವಾಗಲೂ ತನ್ನ ಮಕ್ಕಳಿಗೆ ನಂಬಿದವರು ಯಾವಾಗಲೂ ಕೈ ಬಿಡುವುದಿಲ್ಲ. ಅಯ್ಯೋ, ನನ್ನ ಕ್ರೈಸ್ತರಾಗಿದೆ, ನನ್ನ ಜೀವಿತದಲ್ಲಿ ಯಾರಾದರೂ ನನಗೆ ಸಹಾಯ ಮಾಡ್ತಾರಾ ಇಲ್ಲೋ ಅಂತ ಅಪನಂಬಿಕೆ ಮಾಡದೆ, ದೇವರು ಯಾವಾಗಲೂ ನಮ್ಮನ್ನು ಕರೆದಂಥ ದೇವರು, ನಮಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಮಕ್ಕಳೇ, ಕೊನೆಯದಾಗಿ ನೋಡೋದಾದ್ರೆ, ದೇವರ ವಧುವಿಗೆ ಉಂಟಾಯಿತು. ಪ್ರಸ್ತುತ ಮರಣ ತನ್ನ ಆಳ್ವಿಕೆಯನ್ನು ಮಾಡುತ್ತದೆ. ಅದರಲ್ಲಿ ಯೇಸು ಮರಣವನ್ನು ಗೆದ್ದು, ಮರಣವೇ ನಿನ್ನ ಜಯವೇ, ಮರಣದ ಗೊಂಡಿಯನ್ನು ಮುರಿದು ಹಾಕಿದ್ದಾನೆ. ಮರಣ ನಮ್ಮ ಬದುಕಿನಲ್ಲಿ ಅಂತ್ಯ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ದೇವರು ಕೊಟ್ಟಂತ ಜೀವವನ್ನು ತೆಗೆದುಕೊಂಡಂತ ಅಧಿಕಾರ ನಮಗಿಲ್ಲ. ದೇವರು ಕೊಟ್ಟ ಜೀವವನ್ನು ತೆಗೆದುಕೊಂಡ ಮೇಲೆ ಅದನ್ನು ಪ್ರಶ್ನೆ ಮಾಡುವ ಹಕ್ಕು ನಮಗಿಲ್ಲ. ಏಕೆಂದರೆ ದೇವರು ಜನನ ಮರಣಗಳ ಒಡೆಯ. ಮರಣದಿಂದಲೇ ದೇವರ ಅನ್ಯೋನ್ಯತೆ ಸಾಧ್ಯ ಎಂಬುದಾಗಿ. ಹೌದು ಮಕ್ಕಳೇ, ದೇವರಲ್ಲಿ ನಾವು ಅನ್ಯೋನ್ಯತೆಯಿಂದ ಜೀವಿಸಬೇಕು. ನಾವು ಆತನಲ್ಲಿ ಬೆಳೆಯುವಾಗ ದೇವರು ವಿಶೇಷವಾಗಿ ನಮ್ಮನ್ನು ಕಾಪಾಡ್ತಾರೆ. ಈ ವಾಕ್ಯ ನಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಲಿ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನೆ. ಪರಿಶುದ್ಧ ನಿಮ್ಮ ಹುಣುತ್ತಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಅದೇ ಸಪ ದೇವರೇ, ಸಾರಳ ಜೀವಿತ ನೋಡುವ ಹಾಗೆ ಅಪ್ಪ, ನಾವು ಸಾಯುವಂಥ ಇದರಲ್ಲಿ ಕೂಡ ನೀನು ಅದ್ಭುತವಾಗಿ ಸಹಾಯಕ ಮಾಡುವಂಥ ದೇವರು ಪ್ರತಿಯೊಬ್ಬರನ್ನು ಆಶ್ವಸಿ ಕಾಪಾಡು ಅಪ್ಪ. ಈ ವಿಡಿಯೋ ನಂತರ ಅವರನ್ನು ಆಶ್ವಸು. ಈ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತಾನೆ, ಜೀಳುತ್ತದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.